ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಎಂತ ಹೂ ಇಟ್ಕೊಂಡು ತೋರಿಸ್ತಿದ್ದಾಳೆ ಅಂತೇಳಿ ಅಂದ್ಕೊಂಡಿದ್ದೀರಾ? ನಾವು ದೇವಸ್ಥಾನಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಮೊದಲು ಹೋಗಿ ಆನಂತರ ನಿಮ್ಮನ್ನು ಬೇರೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತೇನೆ, ಬನ್ನಿ. ಹಾಗೆ ನಮ್ಮ ದೇವಸ್ಥಾನದ ಕೆಲಸ ಸ್ವಲ್ಪ ಸ್ವಲ್ಪವಾಗಿ ಆಗ್ತಾ ಉಂಟು. ಯಾರೆಲ್ಲ ಧರ್ಮಸ್ಥಳ ರೂಟಲ್ಲಿ ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಹಾಗೆ ಹೋಗುವಾಗ ನಮ್ಮ ದೇವಸ್ಥಾನಕ್ಕೆ ಕೂಡ ಒಮ್ಮೆ ಭೇಟಿ ಕೊಡಿ ಆಯಿತಾ. ಶ್ರೀ ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ದೋಂತಿಲ್ಲ ಅಂತ ಹೇಳಿದರೆ ಯಾರು ಕೂಡ ರೂಟ್ ಹೇಳ್ತಾರೆ. ಹಾಗೆ ಇನ್ನು ಹೋಗುವ. ಹಾಗೆ ಮನೆ ಎದುರು ತುಂಬ ಹಬ್ಬಲಿಗೆ ಹೂವಾಗಿತ್ತ, ಹಾಗೆ ದೇವಸ್ಥಾನಕ್ಕೆಲ್ಲ ಕಟ್ಟಿಕೊಟ್ಟು ಮತ್ತೆ ಕೂಡ ತುಂಬ ಉಳಿಯಿತು, ಅದನ್ನೆಲ್ಲ ಕಟ್ಟಿಕೊಂಡು ಹೋಗ್ತಾ ಇದ್ದೇವೆ ನೋಡಿ. ಆಗ ಉಳಿದಂಥ ಹಬ್ಬಲಿಗೆ ಇಷ್ಟು ಉದ್ದಾಯಿತು. ಮತ್ತೊಂದು, ನಾವು ದೇವಸ್ಥಾನಕ್ಕೆ ಹೋಗುವಾಗ ಯಾವತ್ತು ಕುಸುಮ ಇದ್ದದನ್ನು ಮಾತ್ರ ಇಟ್ಕೊಂಡು ಹೋಗ್ಬೇಕಂತೆ, ಆದರೆ ಇದು ಕೊಯ್ದದ್ದು ಸ್ವಲ್ಪ ಜಾಸ್ತಿ ಇತ್ತು, ಹಾಗೆ ಇದನ್ನೆಲ್ಲ ಕಟ್ಟಿದ್ದೀಗ. ಮತ್ತು ಸ್ವಲ್ಪ ದಾಸವಾಳ ಕೂಡ. ಇನ್ನು ಪೆಟ್ರೋಲ್ ಎಲ್ಲ ಹಾಕಿ ಈಗ ಗಾಳಿ ಒಂದು ಟೈರಲ್ಲಿ ನೋಡ್ತಿದ್ದೇವೆ, 21 ಇತ್ತು, ಈಗ 40 ತನಕ ಆಯಿತು. ಫುಲ್ಲು ಗಾಳಿ ಎಲ್ಲ ಹಾಕಿ ಇನ್ನು ಹೋಗುದು. ಈಗ ಫಸ್ಟಿಗೆ ಶ್ರೀ ಸೌತಡ್ಕ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುವ. ಈಗ ನಾವು ರೀಚ್ ಆದ್ವಿ, ಒಳಗೆ ಹೋಗುವ. ನಿಮಗೀಗ ನನ್ನ ಸೌತಡ್ಕ ಕ್ಷೇತ್ರದ ಬಗ್ಗೆ ಒಂದು ಸಣ್ಣದಾಗಿ ಕತೆ ಹೇಳ್ತೇನೆ, ಯಾಕೆ ಇಲ್ಲಿ ಗೋಪುರ ಇಲ್ಲ ಅಂತೇಳಿ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತೇನೆ. ಹಿಂದೆ ಪುರಾತನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಎಲ್ಲ ಗುಡಿ ಗೋಪುರಗಳೆಲ್ಲ ಯುದ್ಧ ಮಾಡೋ ಸಮಯದಲ್ಲಿ ಅದನ್ನು ಕೂಡ ನಾಶ ಮಾಡಿ ಹೋಗ್ತಿದ್ರಲ್ಲ, ಹಾಗೆ ನಾಶ ಮಾಡಿ ಹೋದಂಥ ದೇವಸ್ಥಾನ ಇದು. ಆಗ ಮೂರ್ತಿ ಮಾತ್ರ ಇದ್ದಾಗ ಜನಗಳಲ್ಲಿದ್ದ ಜನಗಳೆಲ್ಲ ಈ ಮೂರ್ತಿಯನ್ನು ತಗೊಂಬಂದು ಅದಕ್ಕೆ ಸೌತೆಕಾಯಲ್ಲಿ ಇಟ್ಟು ಪೂಜಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅಲ್ಲಿಗೆ ಸೌತಡ್ಕ ಅಂತ ಹೆಸರು ಬಂದಿದೆ. ಸೌತಡ್ಕ ಅಂತ ಹೇಳಿದರೆ, ಸೌತೆ ಅಂತ ಹೇಳಿದರೆ ಸೌತೆಕಾಯಿ, ಅಡ್ಕ ಅಂತ ಹೇಳಿದರೆ ಜಾಗ, ಅದಕ್ಕೆ ಸೌತಡ್ಕ ಅಂತೇಳಿ ಹೆಸರು ಬಂದಿದೆ. ಸಾವಿರಾರು ಜನ ಬರ್ತಾರೆ, ಅನ್ನ ಸಂತರ್ಪಣೆ ಎಲ್ಲ ಇದೆ. ಹಾಗೆ ಜನಗಳದ್ದೇನಾದ್ರು ಆಸೆಗಳೇನಾದರೂ ಈಡೇರಿದರೆ ಅವರು ಗಂಟೆ ಎಲ್ಲ ತಂದು ಕಟ್ತಾರೆ. ಹಾಗೆ ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅದು ಗೋಶಾಲೆ. ಎಲ್ಲ ಜನಗಳನ್ನು ಚೆಂದ ನೋಡ್ಕೊಳ್ತಾರೆ, ಅಲ್ಲಿ ಜನ ಇದ್ದಾರೆ, ಹುಲ್ಲು ಬೈಹುಲ್ಲೆಲ್ಲ ಹಾಕಿ. ಹಾಗೆ ಇದು ದೇವಸ್ಥಾನದ ಪ್ರಸಾದ, ಅದು ಲಡ್ಡು ಪ್ರಸಾದ. ಹಾಗೆ ಈ ಕಡೆದ್ದು ಅಪ್ಪ ಕಜ್ಜಾಯ, ಹಾಗೆ ಪ್ರಸಾದ. ಅಪ್ಪ ಕಜ್ಜಾಯಲ್ಲಿ ಫೇಮಸ್. ಈಗೇನಾದರೂ ಪ್ರಸಾದ ಮಾಡಿಸ್ಬೇಕು ಅಂತಿದ್ರೆ ಒಳಗಡೆ ಹೋಗುವಾಗನೇ ಲೆಫ್ಟ್ ಸೈಡಲ್ಲಿ ಕೌಂಟರ್ ಇರ್ತದೆ, ಅಲ್ಲಿ ಹೋಗಿ ರಶೀದಿ ಮಾಡಿಸ್ಕೊಂಡು ತಗೊಳ್ಬೋದು. ನೆಕ್ಸ್ಟ್ ಈಗ ನಾವು ಬಂದಿರುವಂಥದ್ದು ಕಾವು ತ್ರಿಗುಣಾತ್ಮಿಕೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ನಿಮಗೆ ರೂಟ್ ಎಲ್ಲಿ ಅಂತ ಹೇಳಿದರೆ, ಸೀದಾ ನೀವು ಸೌತಡ್ಕದಿಂದ ರಿಟರ್ನ್ ಬರುವಾಗ ಒಂದು 10 ನಿಮಿಷದಲ್ಲಿ ನಿಮಗೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ ಸಿಗ್ತದೆ. ಇದೊಂದು ದ್ವಾರ ಎಲ್ಲ ಆಗ್ತಾ ಉಂಟು ಈಗ. ನೆಕ್ಸ್ಟ್ ಅಂತ ಹೇಳಿದರೆ ಯಾರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಯಾರಿಗೆ ಸಹ ಅದು ಅಷ್ಟೊಂದು ಗಮನಕ್ಕೆ ಬರುವುದಿಲ್ಲ. ಈಗ ನಾವು ದೇವಸ್ಥಾನದ ಒಳಗೆ ಬಂದ್ವಿ. ಇದು ನಿಮಗೆ ಗೊತ್ತಾ, ಅಲ್ಲಿಂದ ದೇವರಿಗೆ ನೀರು ಹಾಕ್ತಾರಲ್ಲ, ಅದೆಲ್ಲ ಇಲ್ಲಿಂದ ಹರಿದು ಬರ್ತದೆ. ಅದನ್ನು ತಲೆಗೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತೇಳಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಒಂದು ಕ್ಷಮೆ ಇರಲಿ, ಯಾಕಂದರೆ ದೇವಸ್ಥಾನದ ಒಳಗೆ ಬಂದ ನಂತರ ವೀಡಿಯೋ ಎಲ್ಲ ಮಾಡಲಿಕ್ಕಿಲ್ಲ, ಆದರೆ ನಾನು ವೀಡಿಯೋ ಮಾಡ್ತಿದ್ದೇನೆ. ಯಾರಾದರೂ ಸೌತಡ್ಕಕ್ಕೆ ರೂಟಲ್ಲಿ ಬರುವಾಗ ಈ ದೇವಸ್ಥಾನಕ್ಕೆ ಸುಮ್ಮನೆ ಭೇಟಿ ನೀಡಿ. ಹಾಗೆ ಅಲ್ಲಿ ನೋಡಿ ಚಂದ ಮಾಡಿ ಒಂದು ಆ ತಾವರ ಹೇಳಿದೆ. ಹಾಗೆ ಒಂದು ಪುಟ್ಟ ಒಂದು ತೆಂಗಿನ ಮರದಲ್ಲಿ ತುಂಬ ತೆಂಗಿನಕಾಯಿ ಆಗಿದೆ. ತಾವರೆ ಕಮಲ ಎಷ್ಟಾದರೂ ಕೂಡ ಕೆಸರಲ್ಲಿದ್ದರೂ ಕೂಡ ಒಂದಿಷ್ಟು ಚಂದ ಅಲ್ಲ ಅದು ನೋಡಿ. ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಇನ್ನು ನಾನು ನಿಮಗೆ ನಮ್ಮ ಸೀಮೆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಹಾಗೆ ನಮ್ಮ ಸುತ್ತಮುತ್ತಲು ಸುಮಾರು ದೇವಸ್ಥಾನ ಉಂಟು, ಆದರೆ ಈಗ ಲಾಸ್ಟಿಗೆ ಹೋಗುವ. ಊರಿನ ಸೀಮೆ ದೇವಸ್ಥಾನ ಅಂತ ಹೇಳಿದರೆ ಶ್ರೀ ವೈದ್ಯನಾಥೇಶ್ವರ ದೇವಸ್ಥಾನ ಕೊಕ್ಕಡ, ಅಲ್ಲಿಗೆ ಈಗ ಹೋಗುವ. ಹಾಗೆ ಇಲ್ಲಿದು ಕೂಡ ಕೆಲಸ ಆಗ್ತಾ ಉಂಟು ದೇವಸ್ಥಾನದ್ದು. ಹಾಗೆ ಇನ್ನು ಒಳಗಡೆ ಏನು ನಾನು ವೀಡಿಯೋ ಮಾಡೋದಿಲ್ಲ. ಇಲ್ಲಿಗೆ ಈ ಲಾಗನ್ನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ನನ್ನ ಲಾಗನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಡಿ ಅಂತ ಹೇಳ್ತಾ ಎಲ್ರಿಗೂ ರಾಮ್ ರಾಮ್. ಅಲ್ಲಿ ನಿಮಗೆ ನಡುವಲ್ಲಿ ಕಾಣಿಸ್ತಿರೋದು ಅದು ಕೆರೆ, ಅಲ್ಲಿ ದೇವಸ್ಥಾನ. ರಾಮ್ ರಾಮ್.